ಹಾಯ್ ಎವ್ರಿವನ್. ನೇಮಕಾತಿಗೆ ಹೊಸ ರೋಸ್ಟರ್ ಬಿದ್ದು ಹೊಸ ನಿಯಮಗಳು, ಹೊಸ ಹುದ್ದೆಗಳು ಏನು ಮಾಹಿತಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 56,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸಚಿವ ಸಂಪುಟ ಸಭೆ ಕೂಡ ಕೊಟ್ಟಿದೆ. ಹೀಗಾಗಿ ರೋಸ್ಟರ್ ಬಿಂದುಗಳನ್ನು ಬಂದ್ಬಿಟ್ಟು 400 ಹುದ್ದೆಗಳಾಗಿ ವಿಭಜಿಸಿ ಅದರ ಆಧಾರದ ಮೇಲೆ ನಿಮಗೆ ನೇಮಕಾತಿ ಕೊಟ್ಟು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಅಧಿಸೂಚನೆ ಹೊರಡಿಸಿದ್ರಲ್ಲ, ಅದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೀಗಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾರೆ. ಅಲ್ಲಿ ನಿಮಗೆ ಸಂವಿಧಾನ ಪ್ರಕಾರ ಶೇಕಡ 50% ಮೀಸಲಾತಿ ಮಾಡಬೇಕಾಗತ್ತೆ. ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈಗ ಏನು ಒಳ ಮೀಸಲಾತಿ ಕೊಟ್ಟಿದೆ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿ 400 ಬಿಂದುಗಳ ಅಡಿ ಬಂದ್ಬಿಟ್ಟು ನೇಮಕಾತಿ ಪ್ರಕ್ರಿಯೆ ಕೂಡ ಮಾಡ್ತಾರಂತೆ. ಈಗ ಒಳ ಮೀಸಲಾತಿ ಪ್ರಕ್ರಿಯೆ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಏಪ್ರಿಲ್ 24ರ ಸಭೆ ಪ್ರಕಾರ ಶೇಕಡ 50% ಮೀಸಲಾತಿ ಇರುತ್ತೆ. ಅದರಲ್ಲಿ 15% ನಿಮಗೆ SC ಅವರಿಗೆ ಕೊಡ್ತಾ ಇದ್ದಾರೆ. ಆ 15% SC ಅಲ್ಲಿ EBC ಡಿವೈಡ್ ಕೂಡ ಆಗುತ್ತೆ. ಹಾಗಾಗಿ ಹುದ್ದೆಗಳ ವಿವರ ಆಗಿ ಪ್ರವರ್ಗ ಸಿಗೆ ಲಭ್ಯವಾದ ಹುದ್ದೆಗಳಲ್ಲಿ ಮತ್ತು ಶೈಕ್ಷಣಿಕ ಪ್ರವೇಶಾತಿ ಸೀಟುಗಳಲ್ಲಿ ಶೇಕಡ 20% 56 ಅಲೆಮಾರಿ ಜಾತಿಗಳಿಗೆ ಮೀಸಲಾಗುವುದು. ಒಂದು ವೇಳೆ ಅಲೆಮಾರು ಲಭ್ಯವಾಗದಿದ್ದಲ್ಲಿ ಸಿ ವರ್ಗದ ಇತರ ಜಾತಿಗಳಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಿಕಾಸ್ ಏನಂದ್ರೆ ಅಲೆಮಾರಿ ವರ್ಗದವರಿಗೆ ಕನ್ಸಿಡರ್ ಕೂಡ ಮಾಡ್ತೀವಿ, ಪ್ರಿಫರೆನ್ಸ್ ಕೊಡ್ತೀವಿ. ಅವ್ರದ್ದು ಅವೈಲೇಬಲ್ ಇಲ್ಲ ಅಂದ್ರೆ ಇತರೆ ಕೆಟಗರಿ ಸಿ ಅವ್ರಿಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ SCಗೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಇದ್ರೆ ಅಲ್ಲಿ ಒಳ ಮೀಸಲಾತಿ ಅಪ್ಲಿಕೇಬಲ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಲೈಕ್ ಈ ವೇಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಲೈಕ್ 3ಕ್ಕಿಂತ ಕಡಿಮೆ ಹುದ್ದೆಗಳು ಕೂಡ ಇದ್ರೆ ಪರಿಶಿಷ್ಟ ಜಾತಿ ಬಿಂದುಗಳಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿಗಳಿಗೆ 101 ಏನು ಜಾತಿಗಳು ಇದಾವೆ ಎಲ್ಲದಕ್ಕೂ ಕೂಡ ಅವಕಾಶ ಕೊಡ್ತಾರಂತೆ. ಈಗ ಹುದ್ದೆಗಳು 3ಕ್ಕಿಂತ ಕಡಿಮೆ ಹುದ್ದೆಗಳು ಕೂಡ ಇದ್ರೆ ಅಂತವ್ರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮೇನ್ ಏನಂದ್ರೆ ನಿಮಗೆ ಹುದ್ದೆಗಳಲ್ಲಿ ಫುಲ್ ಎಲ್ಲ ಹುದ್ದೆಗಳು ನಮಗೆ ನೇಮಕಾತಿ ಆಗೋದಿಲ್ಲ. ಇಲ್ಲಿ ನಿಮಗೆ ಗೊತ್ತಿರೋಕೆ ಶೇಕಡ 17% ಇಂದ 24% ಹೆಚ್ಚಳ ಕೂಡ ಮಾಡಿದ್ರು. ನಿಮಗೆ ಗೊತ್ತಿರೋ ಮೀಸಲಾತಿ ಇನ್ಕ್ರಿಮೆಂಟ್ ಕೂಡ ಮಾಡಿದ್ರು. ಹಾಗಾಗಿ ಶೇಕಡ 2% ಪರಿಶಿಷ್ಟ ಜಾತಿಗೆ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 4% ಸೇರಿ ಒಟ್ಟು 6% ಹುದ್ದೆಗಳನ್ನ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಹೇಳಿ ಹೋಲ್ಡ್ ಮಾಡ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. SC ST ಮೀಸಲಾತಿ ಹೆಚ್ಚಳದ ಪರ ನ್ಯಾಯಾಲಯದ ಆದೇಶ ಮಾಡಿದ್ದಾರೆ. ಆ ಹುದ್ದೆಗಳನ್ನು SC SC ಅಭ್ಯರ್ಥಿಗಳನ್ನ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಈ ರೀತಿ ಹುದ್ದೆಗಳನ್ನ ಶೇಕಡ 6% ಹುದ್ದೆಗಳನ್ನ ಬ್ಯಾಕ್ಲಾಗ್ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಮುಂದೆ ಏನಾದ್ರು ನಿಮಗೆ ಏನಾದ್ರು ಘೋಷಣೆ ಕೂಡ ಮಾಡೋದು ಪರ್ಮಿಷನ್ ಕೊಟ್ಟರೆ ಅದನ್ನ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಅಂದಾಜು ನಿಮಗೆ ಎಲ್ಲ ಹುದ್ದೆಗಳನ್ನ ನೇಮಕಾತಿ ಮಾಡೋದಿಲ್ಲ. ಹುದ್ದೆಗಳಲ್ಲಿ ಶೇಕಡ 6% ಹುದ್ದೆಗಳನ್ನ ನಮಗೆ ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಕೂಡ ನೇಮಕಾತಿ ಮಾಡ್ತವೆ. ಈ ಎಲ್ಲ ಷರತ್ತು ಉಳ್ಕೊಂಡು ನಿಮಗೆ ಹೊಸ ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಮಾರ್ಪಡಿತ 400 ಬಿಂದುಗಳ ರೋಸ್ಟರ್ ಬಿಂದು ನಿಮಗೆ ಪ್ರಕಟ ಕೂಡ ಆಗುತ್ತೆ. ರೋಸ್ಟರ್ ಕೂಡ ಹೊಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ನಿಮಗೆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇರುತ್ತೆ, ನೇಮಕಾತಿ ಪ್ರಕ್ರಿಯೆ ಕೂಡ ಇರುತ್ತೆ. ಈ ಎಲ್ಲ ಹೊಸ ಮಾರ್ಪಾಡು ಕೂಡ ಮಾಡ್ತೀವಿ ಅಂತ ಹೇಳಿ ಮಾನ್ಯ HK ಪಾಟೀಲ್ ಅವರು ಕಾನೂನು ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.